ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ಗಳಿಸುತ್ತಿರುವ ಒಂದು ವಿನೂತನ ಹಾಗೂ ಸೃಜನಾತ್ಮಕ ಪರಿಕಲ್ಪನೆ ಆಟೋ ಮಿನಿ ಲೈಬ್ರರಿ. ಪ್ರತಿದಿನ ಸಾರ್ವಜನಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದೊಯ್ಯುವ ಆಟೋ ರಿಕ್ಷಾಗಳನ್ನೇ ಪುಟ್ಟ ಚಲಿಸುವ ಗ್ರಂಥಾಲಯಗಳನ್ನಾಗಿ ಪರಿವರ್ತಿಸುವ ಅದ್ಭುತ ಪ್ರಯತ್ನ ಇದಾಗಿದೆ. ಈ ಅಪರೂಪದ ಕಲ್ಪನೆಯನ್ನು ತಮ್ಮ ಆಟೋದಲ್ಲಿ ಅಳವಡಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಅಜ್ಜಿಬೆಟ್ಟು ನಿವಾಸಿ ಸುಶಾನ್ ಅವರ ಮಾದರಿ ಆಟೋ ಕುರಿತು ಒಂದು ವರದಿ. ಇದು ಡಿಜಿಟಲ್ ಯುಗ. ಸ್ಮಾರ್ಟ್ಫೋನ್ಗಳ ಅತಿಯಾದ ಬಳಕೆ, ಕಡಿಮೆಯಾಗುತ್ತಿರುವ ಓದುವ ಹವ್ಯಾಸ. ಈ ನಡುವೆ ಆಟೋದಲ್ಲಿ ಪ್ರಯಾಣಿಸುವ ಜನರಿಗೆ ಓದಿನ ರುಚಿ ಹಚ್ಚಿಸುವ ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ ಬಂಟ್ವಾಳದ ಅಜ್ಜಿಬೆಟ್ಟು ನಿವಾಸಿ ಸುಶಾನ್. ಆಟೋ ಒಳಗೆ ಕುಳಿತರೆ ಎಲ್ಲೆಲ್ಲೂ ಪುಸ್ತಕ, ದಿನಪತ್ರಿಕೆಗಳು, ಮಕ್ಕಳ ಕಥೆಗಳು, ಕಾದಂಬರಿಗಳು, ದೇಶಭಕ್ತಿ ಗೀತೆಗಳ ಸಂಕಲನ, ದಾರ್ಶನಿಕರು ಹಾಗೂ ಚಿಂತಕರ ಬರಹಗಳು, ಸಾಹಿತ್ಯ ಪ್ರಕಾರಗಳ ಹಲವು ಹೊತ್ತಿಗೆಗಳನ್ನ ಹೊತ್ತ ಆಟೋ ರಿಕ್ಷಾ ಒಳಗೆ ಕುಳಿತುಕೊಳ್ಳುವುದೇ ಮಹಾಭಾಗ್ಯ. ಇದು ಆಟೋ ಮಿನಿ ಲೈಬ್ರರಿ. ಒಮ್ಮೆ ಓದುವ ಹವ್ಯಾಸ ರೂಢಿಯಾದರೆ ಬಿಟ್ಟೂ ಬಿಡದಂತೆ ನಮ್ಮೊಂದಿಗೆ ಬರುವ ಸಂಗಾತಿಯಂತೆ ಈ ಪುಸ್ತಕಗಳು. ಆಟೋ ಹತ್ತಿ ಕುಳಿತು ಓದಲು ಆರಂಭಿಸಿ ಸಮಯ ಸಾಲದೆ ಹೋದರೆ ಆ ಪುಸ್ತಕವನ್ನು ಮನೆಗೆ ಕೊಂಡೊಯ್ದು ಓದಿ ಬಳಿಕ ಹಿಂತಿರುಗಿಸುವ ವ್ಯವಸ್ಥೆಯನ್ನು ಸುಶಾನ್ ರೂಪಿಸಿದ್ದಾರೆ. ಚಿತ್ರ ಕಲಾವಿದರು ಆಗಿರುವ ಸುಶಾನ್ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಚಿತ್ರಕಲೆ ಮತ್ತು ಅಲಂಕಾರಿಕ ಕಲಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಯಾಟರಿಂಗ್ ಸೇರಿದಂತೆ ವಿವಿಧ ವೃತ್ತಿಗಳಲ್ಲೂ ಸಕ್ರಿಯರಾಗಿರುವ ಅವರು ಸಮಾಜದಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಉದ್ದೇಶದಿಂದ ಈ ವಿನೂತನ ಪ್ರಯೋಗಕ್ಕೆ ಚಾಲನೆ ನೀಡಿದ್ದಾರೆ. ತಮ್ಮ ಆಟೋ ಮಿನಿ ಲೈಬ್ರರಿ ಕುರಿತು ಸುಶಾನ್, ಪ್ರಯಾಣಿಕರ ಅನುಕೂಲಕ್ಕಾಗಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಕುಡಿಯುವ ನೀರು, ಮೊಬೈಲ್ ಚಾರ್ಜಿಂಗ್ ಸೌಲಭ್ಯ ಇದೆ. ಆಟೋ ರಿಕ್ಷಾದಲ್ಲಿ ಪುಸ್ತಕಗಳು ಮಾತ್ರವಲ್ಲ, ಸ್ವಚ್ಛತೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಕಸ ಹಾಕಲು ಡಸ್ಟ್ಬಿನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಿಕ್ಷಾದ ಒಳಭಾಗದಲ್ಲಿ ಮಾತುಗಳು, ಸ್ಫೂರ್ತಿದಾಯಕ ಸಂದೇಶಗಳನ್ನು ಅಂಟಿಸಲಾಗಿದೆ. ರಿಕ್ಷಾದ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನು ವ್ಯಕ್ತಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರಿಗೂ ಬುಕ್ ಓದುವ ಹವ್ಯಾಸ ಇರುವುದಿಲ್ಲ, ಕೆಲವರಿಗೆ ಹವ್ಯಾಸ ಇರ್ತದೆ. ಅಂಥವರಿಗೆ ನಮ್ಮ ರಿಕ್ಷಾದಲ್ಲಿ ಬಂದರೆ ಎಷ್ಟು ಬೇಕಾದರೂ ಬುಕ್ಕು, ಕಾದಂಬರಿ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಅಥವಾ ಏನಾದರೂ ಹೊಸದು ರಸಪ್ರಶ್ನೆಗಳು ಈ ಥರ ಎಲ್ಲ ಇರ್ತದೆ. ಸಾಲು ಮರದ ತಿಮ್ಮಕ್ಕ ಅವರ ಒಂದು ಪ್ರೇರಣೆಯಿಂದ ಈ ರೀತಿ ಎಲ್ಲ ಗಿಡದನ್ನೆಲ್ಲ ನೆಟ್ಟು ಮಾಡಿದ್ದೇನೆ. ಹಾಗಾಗಿ ನನ್ನ ಗಾಡಿಯಲ್ಲಿ ಬಂದವರು ಚಾಕ್ಲೇಟ್ ಏನು ತಿಂದ್ರೂ ನನ್ನ ಡಸ್ಟ್ಬಿನ್ನಿಗೆ ಹಾಕಬೇಕು, ಬೇರೆ ಹೊರಗಡೆ ಎಲ್ಲೂ ಬಿಸಾಕಬಾರ್ದು ಅಂತ ನಾನು ಡಸ್ಟ್ಬಿನ್ ಮಾಡಿದ್ದೇನೆ. ಪ್ರಯಾಣಿಕರಿಗೆ ತುಂಬ ಖುಷಿಯಾಗಿದೆ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುಶಾನ್ ಅವರ ಆಟೋ ರಿಕ್ಷಾ ಕುರಿತು ಸಾಮಾಜಿಕ ಕಾರ್ಯಕರ್ತ ಚಿತ್ತರಂಜನ್ ಶೆಟ್ಟಿ, ಆಟೋ ರಿಕ್ಷಾ ಕೇವಲ ಸಂಚಾರ ಸಾರಿಗೆಯಾಗಿರದೆ ಜ್ಞಾನ, ಪರಿಸರ ಜಾಗೃತಿ, ಸಾಮಾಜಿಕ ಸಂದೇಶಗಳ ವೇದಿಕೆಯಾಗಿ ರೂಪುಗೊಂಡಿದೆ. ಸಿನಿಮಾ ಕ್ಷೇತ್ರದೊಂದಿಗೆ ನಂಟು ಹೊಂದಿರುವ ಸುಶಾನ್ ಹಲವು ಚಲನಚಿತ್ರಗಳಲ್ಲಿ ಕಲಾ ನಿರ್ದೇಶಕರ ಸಹಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಎಂದರು. ಏನಪ್ಪಾ ಅಂತ ಒಂದ್ಸಲ ಒಳಗೆಲ್ಲ ನೋಡಿದಾಗ ಇದರಲ್ಲಿ ಬೇರೆ ಬೇರೆ ನಮ್ಮ ಕವಿಗಳ ಸಾಲುಗಳು ಮತ್ತು ನೀನು ನೋಯಿಸಿ ನಗಬೇಡ, ನೀನು ನಗಿಸಿ ಇನ್ನೊಬ್ಬರು ನಗಿಸಿ ನಗು, ಇಂಥ ಕೆಲವು ಸಾಲುಗಳು ಮತ್ತು ನೀನು ಪ್ರಾಮಾಣಿಕತೆಯಿಂದ ಬದುಕು, ಈ ಥರ ಕೆಲವೊಂದು ಸಾಲುಗಳು ನಾನು ಓದಿದಾಗ ನಾನು ಕೆಲವೇ 1-2 ಕಿಲೋಮೀಟರ್ ಮಾತ್ರ ಈ ರಿಕ್ಷಾದಲ್ಲಿ ಪ್ರಯಾಣಿಸಿದೆ. ನನಗೆ ಇನ್ನೊಂದು ಅಷ್ಟು ದೂರ ಪ್ರಯಾಣಿಸಬೇಕಂತ ನನ್ನ ಮನಸ್ಸಲ್ಲಿ ಆಗಿತ್ತು. ಸುಶಾನ್ ಅವರ ಸಾಮಾಜಿಕ ಕಾಳಜಿಗೆ ಬಂಟ್ವಾಳ ನಿವಾಸಿ ರಂಜಿನಿ ಚಿಕ್ಕಂದಿನಿಂದಲೇ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡಿರುವ ಸುಶಾನ್, ಜಾತ್ರೆ, ಪುಸ್ತಕ ಮೇಳ ಸೇರಿದಂತೆ ಎಲ್ಲೇ ಹೋದರೂ ಪುಸ್ತಕ ಖರೀದಿಸುವ ಅಭ್ಯಾಸ ಬೆಳೆಸಿಕೊಂಡಿದ್ದರು. ಪುಸ್ತಕಗಳ ಮೂಲಕ ಜ್ಞಾನ ಹಂಚಿಕೆಯಾಗಬೇಕು, ಓದುವ ಸಂಸ್ಕೃತಿ ಮತ್ತಷ್ಟು ಬೆಳೆಯಬೇಕು ಎಂಬ ಉದ್ದೇಶ ಅವರದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಿಯೋದನ್ನ ಎಂದೂ ನಿಲ್ಲಿಸಲಿಲ್ಲ. ಈಗ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದಾರೆ, ಅದನ್ನ ತನ್ನ ವೃತ್ತಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಈ ಸಣ್ಣ ರಿಕ್ಷಾದಲ್ಲೇನೆ ಎಷ್ಟೊಂದು ವಿಷಯಗಳನ್ನ ಹೊತ್ಕೊಂಡು ಅವರು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಂಡೋಗ್ತಾ ಇದ್ದಾರೆ. ಜನರಿಗೆ ಏನೆಲ್ಲ ಬೇಕು ಎಲ್ಲವೂ ಈ ಒಂದು ಸಣ್ಣ ರಿಕ್ಷಾದಲ್ಲಿ ಇಟ್ಕೊಂಡಿದ್ದಾರೆ. ಪುಸ್ತಕ ಓದುವ ಹವ್ಯಾಸ ಬೆಳೆಸುವ ಉದ್ದೇಶದಿಂದ ಆಟೋ ರಿಕ್ಷಾವನ್ನೇ ಮಿನಿ ಗ್ರಂಥಾಲಯವನ್ನಾಗಿ ರೂಪಿಸಿರುವ ಸುಶಾನ್ ಅವರ ಪ್ರಯತ್ನಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.
ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲವು ಎಂಬುದನ್ನು ಸುಶಾಂತ್ ಅವರ ಆಟೋ ರಿಕ್ಷಾ ಸಾಬೀತುಪಡಿಸುತ್ತಿದೆ.